ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಶೂಟ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಸತ್ಯ, ಯಾಕೆ? ತಾಯಿ ಮಗ ಇಬ್ಬರು ಸೇರಿಕೊಂಡು ಒಂದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿ 9 ತಿಂಗಳ ಹಿಂದ್ಗಡೆ ಈಗ ಒಂದು ಡೈನಿಂಗ್ ಪ್ಲೇಸ್ನು ಸೆಟಪ್ ಮಾಡಿದ್ದಾರೆ. ಜಾಗ ಹೆಸರು ಬಂದ್ಬಿಟ್ಟು ಅಕ್ಷಯ್ ಬಿರಿಯಾನಿ ಮನೆ ಅಂತ ನಮ್ಮಿರನಲ್ಲೇ ಇದೆ. ಎಲ್ಲಿದೆ? ಕರೆಕ್ಟ್, ಪಟ್ಟಾಲಮ್ಮ ಲೇಔಟಲ್ಲೇ ಇರೋದು. ಮನೆಯಿಂದ ಕಾಲ್ನಡಿಗೆ ದೂರದಲ್ಲೇ ಇರೋದು. ನಾನು ಬಂದ ತಕ್ಷಣ ಈ ಆಂಬಿಯನ್ಸು, ಈ ಅಟ್ಮಾಸ್ಫಿಯರ್, ಮರಗಳಲ್ಲಿ ಆ ಚಿಲಿಪಿಲಿ ಆ ಸೌಂಡು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತಪ್ಪ. ಹೌದು, ಒನ್ ಆಫ್ ದ ಹಿಡನ್ ಪ್ಲೇಸಸ್ ಇನ್ ಅರೌಂಡ್ ಕಾಡ್ಗೋಡಿ, ವೈಟ್ ಫೀಲ್ಡ್, ಚಂದ್ಸಂದ್ರ. ಒಳ್ಳೆ ನಾನ್ ವೆಜಿಟೇರಿಯನ್ ಅಡುಗೆ ಮಾಡ್ತಾರಂತೆ. ಸೊ ಯಾವ ಸ್ಟೈಲ್ ಸಾಂಗ್? ಪಕ್ಕ ಹೊಸಕೋಟೆ ಸ್ಟೈಲಲ್ಲಿ, ಪಕ್ಕ ನಾಟಿ ಸ್ಟೈಲಲ್ಲೇ ಸಿಗೋದು. ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ, ಇಂಥ ಹೋಟೆಲ್ ಇಲ್ಲಿದೆ ಅಂತ ನಮಗೆ ನಿಜವಾಗ್ಲೂ ಈಗಲೇ ಗೊತ್ತಾಗಿದ್ದು. ಏನು ಕಂಪ್ಲೀಟ್ ಆಗಿ ಹೌದು, ಕಂಪ್ಲೀಟ್ ಆಗಿ ತೋರಿಸ್ತೀವಿ ಜಾಗನ. ಎಲ್ಲೂ ಸ್ಕಿಪ್ ಮಾಡಿದ್ದಾರೆ ನೋಡಿ. ತಾಯಿ ಮಗನ ಕೈ ರುಚಿ ಯಾವ ಥರ ಇದೆ ಅಂತ ನೋಡ್ಬಿಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಎಸ್ಪೆಷಲಿ ಈ ವಿಡಿಯೋಗಂತೂ ಹೆಚ್ಚಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಕೇಳ್ಕೊತೀವಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಏರಿಯಾದಲ್ಲಿ ಈ ಥರ ಒಂದು ಒಳ್ಳೆ ಹೋಟೆಲ್ ಮಾಡಿದ್ದಾರೆ ಅಂದರೆ ಭಾರಿ ಖುಷಿ ಆಯಿತು. ಅದು ನಮ್ಮ ಪ್ರಜ್ವಲ್ ಎಷ್ಟು ತಿಂಗಳಾಯ್ತು ಓಪನ್ ಆಗಿ? ಆಲ್ಮೋಸ್ಟ್ 9 months ಆಯಿತು ಸುಮ್ಮವ್ರೆ. ಏನಂತಂದರೆ ಇನಿಷಿಯಲ್ ಆಗಿ ಕ್ಲೌಡ್ ಕಿಚನ್ ಅಂತ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಸ್ವಿಗ್ಗಿ ಝೊಮ್ಯಾಟೊ ಮಾತ್ರ ಕೊಟ್ಕೊಂಡು ಹೋಗೋಣ, ಯಾಕಂದರೆ ಈ ಸುತ್ತಮುತ್ತ ಕಾಡ್ಗೋಡಿಯಲ್ಲಿ ಎಲ್ಲೂ ನಾಟಿ ಸ್ಟೈಲ್ ಫುಡ್ ಇರಲಿಲ್ಲ ಆ್ಯಕ್ಚುಲಾಗಿ. ಹೌದು. ಸೊ ಒಂದು ನಮ್ಮ ಜನಕ್ಕೆ ನಮ್ಮ ರೆಸಿಪಿ ತೋರಿಸ್ಬೇಕು ನಾಟಿ ಸ್ಟೈಲ್ ಅನ್ನೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಹೋಗ್ತಾ ಏನಾಯಿತು, ಕಸ್ಟಮರ್ಸ್ ಇಲ್ಲೂ ಬಂದು ಟೇಕ್ ಅವೇ ತೊಗೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಸೊ ಒನ್ಸ್ ಪಾರ್ಸಲ್ ಬಾಕ್ಸಲ್ಲಿ ಹೋದ್ಮೇಲೆ ಟೇಸ್ಟ್ ಕಮ್ಮಿ ಆಗಿಬಿಟ್ಟು ಸರ್ ನಮ್ಮ ಡೈನಿಂಗ್ ಕೊಡಿ ಅಂತಲೂ ಮತ್ತೆ ಹೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಅವರು. ಮತ್ತು ನಾನು ಅದಕ್ಕೆ ಅಂದ್ಬಿಟ್ಟೆ ಒಂದು 20 members ಆಕ್ಯುಪೆನ್ಸಿ ಆಗೋ ಥರ ಒಂದು ಡೈನಿಂಗ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ಎಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡೋದು ಯಾರಿದೆಲ್ಲ? ಇದು ಬೇಸಿಕಲಿ ರೆಸಿಪಿ ಬಂದು ಕಂಪ್ಲೀಟ್ ನಮ್ಮ ತಾಯಿಯವ್ರದ್ದೇನೆ. ನಮ್ಮ ತಾಯಿಯವರು ಊರ್ಲತಾವ ಹೊಸಕೋಟೆ ಅವರು. ನಾನು ಚಿಕ್ಕವಾಗಿಂದ ನಮ್ಮ ತಾಯಿನೂ ನಮ್ಮ ಚಿಕ್ಕ ಮಾವ ಮಾಡೋ ಅಡುಗೆ ಎಲ್ಲ ನೋಡ್ತಿದ್ದೆ. ಇವರಿಬ್ರು ಕಾಂಬಿನೇಷನಲ್ಲಿ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್ ಬರ್ತಿದ್ದು. ಅವಾಗಿಂದನೂ ಹಂಗೆ ಅದು ಆಸೆ, ನಾವು ಬಿರಿಯಾನಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು, ನಮ್ಮ ಫುಡ್ಡು ಜನಗಳು ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ನನಗೆ. ಸೊ ಆ ಒಂದು ಇದನ್ನೇ ಎತ್ಕೊಂಡು ಬಂದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ಇಲ್ಲೇ ಕ್ಲಿಕ್ ಆದರೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ, ಎಲ್ಲಾದರೂ ಕಮರ್ಷಿಯಲ್ ಪ್ಲೇಸಲ್ಲಿ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇದೆ. ಏನೇನೆಲ್ಲ ಸಿಗುತ್ತೆ ಇವಾಗ? ನಮ್ಮ ಹತ್ರ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಸ್ಟಾರ್ಟರ್ಸಲ್ಲಿ ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಕ್ಷತ್ರಿಯ ಚಿಕನ್ ಕಬಾಬ್, ಆಮೇಲೆ ಚಿಕನ್ ಲಾಲಿಪಾಪ್. ಏನಂತಂದರೆ ಇವಾಗ ಈ ಸುತ್ತಮುತ್ತಲ ನೀವು ಇಟ್ಟಿರ್ತಾರ ಈ ಪಾಮ್ ಆಯಿಲ್ಸ್ ಯೂಸ್ ಮಾಡೋದು, ಆಮೇಲೆ ಈ ಫ್ರೋಸನ್ ಮೀಟ್ಸ್ ಯೂಸ್ ಮಾಡೋದು, ಆ ಥರ ಎಲ್ಲ ಏನು ಯೂಸ್ ಮಾಡೋದು, ಇದೆಲ್ಲ ಫುಡ್ ಕಲರ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಕಬಾಬ್ಗಂದ್ರೆ ಹೆಂಗಂತಂದರೆ ಇವಾಗ ಚಿಕ್ಕ ಮಕ್ಕಳಿಗೆ ಬೇಸಿಕಲಿ ಕಬಾಬ್ ಅಂದರೆ ತುಂಬ ಇಷ್ಟ ಇರುತ್ತೆ. ಸೊ ಕಬಾಬ್ ಇವಾಗ ಏನಂತಂದರೆ ಫುಡ್ ಕಲರ್ಸ್ ಬ್ಯಾನ್ ಮಾಡಿದಾಗಿಂದ ಅದು ಒಂಥರ ಆರೆಂಜ್ ಕಲರ್ ಬಂದಾಗ ಕಬಾಬ್ ಅನ್ನೋ ಕಾನ್ಸೆಪ್ಟ್, ಒಂದು ಕಾನ್ಸೆಪ್ಟ್ ಅಂದರೆ ಅದೇ ಕಬಾಬ್ ಅಂದರೆ ರೆಡ್ ಕಲರ್ ಇರುತ್ತೆ. ಸೊ ನಾವು ಯಾವುದೇ ಥರ ಫುಡ್ ಕಲರ್ಸ್ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ಅದು ನಮ್ದು ರೆಡ್ ಬರೋ ಥರ ಮಾಡ್ತೀರಾ. ಅದೇ ನಮ್ಮದು ಸೀಕ್ರೆಟ್ ರೆಸಿಪಿ ಅದು. ಸೂಪರ್. ಮತ್ತು ಇದು ಎಷ್ಟು ಗಂಟೆಗೆ ಓಪನ್ ಆಗೋದು ನಿಮ್ಮದು ಹೋಟೆಲ್? ಇದು 12 o'clock ಸ್ಟಾರ್ಟ್ ಆಗುತ್ತೆ ವೀಕ್ ಡೇಸ್. ಓಕೆ. ಸೊ 4 o'clockವರೆಗೂ ಇರುತ್ತೆ. ಮತ್ತೆ 7 o'clock ಈವ್ನಿಂಗ್ ಸ್ಟಾರ್ಟ್ ಆದರೆ 10:30ವರೆಗೂ ಇರುತ್ತೆ. 10:30 ಇರುತ್ತೆ. ಸೊ ವೀಕೆಂಡ್ಸಲ್ಲಿ ಸಂಡೇಸು 9 o'clock ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಮಾರ್ನಿಂಗ್ 9 ನೈಟ್ 10ವರೆಗೂ ಇರುತ್ತೆ. ಓಕೆ. ಮಟನ್ ಎಲ್ಲ ಸೋರ್ಸ್ ಮಾಡ್ತೀರಾ ನೀವೆಲ್ಲ? ಮಟನ್ ನಮ್ಮದು ಬಂದು ಅವಳಹಳ್ಳಿ ಮೈನ್. ಅದೇ ಇಲ್ಲಿ ಏನಂತಂದ್ರೆ ಒಳ್ಳೆ ಮರಿ, 2 ಮರಿ 13 to ಮ್ಯಾಕ್ಸ್ 16 to 17 kg ಒಳಗಡೆ ಇರುತ್ತೆ. ಅದರದ್ದೇ ಫ್ರಂಟ್ ಲೆಗ್ಗೆ ಓಡಿಸೋದು ನಾನು ಅವ್ರಿಗೆ. ನೀವು ಎಕ್ಸ್ಟ್ರಾ ನಮಗೆ ನೀವು ಚಾರ್ಜ್ ಮಾಡಿದ್ರು ಪರವಾಗಿಲ್ಲ, ಕಸ್ಟಮರ್ಸ್ಗೆ ಒಳ್ಳೆ ಕ್ವಾಲಿಟಿ ಮೀಟ್ ಕೊಡ್ಬೇಕು ಅಂದ್ಬಿಟ್ಟು ಬರೀ ಫ್ರಂಟ್ ಲೆಗ್ ಮಾತ್ರ ಓಡಿಸ್ತೀನಿ ನಾನು. ಅದು ಫ್ರಂಟ್ ಲೆಗ್ ಬಂದು ಏನಂತಂದ್ರೆ ಪ್ರಾಪರ್ ಆಗಿರುತ್ತೆ. ಆ ಟೆಂಡರ್ನೆಸ್ ಅದ್ರ ಆಗಲಿ, ಆ ಟೇಸ್ಟ್ ಅದ್ರ ಆಗಲಿ ಎಲ್ಲ 20 kg ಇಸ್ಕೊಂಡು ಎಲ್ಲ ಫ್ರಂಟ್ಲಾಗೆ ಹೊಡ್ಕೊಡ್ಬೇಕು ಅವರು, ಬೇರೆ ಆಪ್ಷನ್ ಇಲ್ಲ ಅವರು. ಅಮ್ಮ ರೆಸಿಪಿ ಎಲ್ಲ ನಿಮ್ಮದೇ ಅಂತ ಹೇಳಿದ್ರು ನಿಮ್ಮ ಮಗ ಅವರು. ನಿಮಗೆ ರೆಸಿಪಿ ಎಲ್ಲ ಹೇಗೆ? ನಾವು ನಮ್ಮ ತಂದೆ ತಾಯಿ ಎಲ್ಲ ಮೊದಲಿಂದ ಇದೆಲ್ಲ ಮಾಡ್ತಾ ಇದ್ದೀವಿ, ನಾಟಿ ಸ್ಟೈಲ್ ಎಲ್ಲ ನಾವು ನೋಡ್ತಾ ಇದ್ವಿ. ನಾನು ನನ್ನ ತಮ್ಮ ಇಬ್ರು ಅದನ್ನ ನೋಡಿ ಬೆಳೆದಿರೋದು. ಆಮೇಲೆ ನಾವೇ ಮಾಡಕ್ ಶುರು ಮಾಡಿದ್ವಿ, ನಾನು ನನ್ನ ತಮ್ಮ. ಅಂದ್ರೆ ನಮ್ದೇ ಸ್ವಲ್ಪ ಎಕ್ಸ್ಟ್ರಾ ರೆಸಿಪಿ ಇದೆಲ್ಲ ಆಡ್ ಮಾಡ್ಕೊಂಡು ಬೇರೆ ಟೇಸ್ಟೇ ತಗೊಂಡ್ಬಂದ್ವಿ ಎಲ್ಲ. ಅದನ್ನ ತಿಂದು ಮಕ್ಕಳು ತುಂಬಾ ಚೆನ್ನಾಗಿದೆ ಅಂತ ಇದ್ದಿದ್ದಕ್ಕೆ ಇವನು ಆಮೇಲೆ ಇದೇ ಟೇಸ್ಟ್ ನ ನಾವು ಇದಕ್ಕೆ ಬಿಸ್ನೆಸ್ಗೆ ತಗೊಂಡ್ಬರೋಣ ಅಮ್ಮ, ಮಾಡೋಣ ಒಂದು ಕ್ಲೌಡ್ ಕಿಚನ್ ಅಂತ ಅನ್ಬಿಟ್ಟು ಅಂತಂದ. ಅದರಿಂದ ಈ ಕ್ಲೌಡ್ ಕಿಚನ್ ಕನಸು ಹಿಂಗ್ ಬಂದಿತ್ತು. ಹೌದು. ಜಾಗನೂ ಚೆನ್ನಾಗಿದೆ, ಟೇಸ್ಟು ಇಷ್ಟ ಹೇಳ್ತಾ ಇದ್ರ. ನಾವು ಟೇಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ನಾವು ಅದಷ್ಟು ಬೇಗ ಟೇಸ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಮಾ, ಆಲ್ ದ ಬೆಸ್ಟ್ ಇಬ್ರಿಗೂ, ಆಲ್ ದ ಬೆಸ್ಟ್.
ಸತ್ಯ ಟೇಬಲ್ ಮೇಲೆ ಏನೇನು ಆರ್ಡರ್ ಮಾಡ್ರೆ ಎಲ್ಲ ಬಂದು ಕೂತಿದೆ, ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಯಾವ್ರಿಂದ ಸ್ಟಾರ್ಟ್ ಮಾಡೋಣ? ನನಗೆ ಬಿರಿಯಾನಿನೇ ತುಂಬ ಅಟ್ರಾಕ್ಟ್ ಮಾಡ್ತಾ ಇತ್ತು, ಒಳ್ಳೆ ಪರಿಮಳ ಬರ್ತಾ ಇತ್ತು. ಜೊತೆಯಲ್ಲಿ ಮುದ್ದೆ, ಕೋಳಿ ಸಾರು, ಕಾಪ್ಸ್ ಇದೆ, ಲಾಲಿಪಾಪ್ ಇದೆ, ಚಿಲ್ಲಿ ಚಿಕನ್ ಇದೆ, ಪೆಪ್ಪರ್ ಇದೆ, ಜೊತೆಗೆ ಡೆಸರ್ಟ್ಸು ಅಂದರೆ ಗುಲಾಬ್ ಜಾಮೂನು. ಸೊ ತಡ ಮಾಡಿದೆ ಯಾವತ್ತು ಬಿರಿಯಾನಿಗೆ ಹೋಗೋಣ. ಯಾಕಂತ ಹೇಳಿದ್ರೆ ಮೇಕಿಂಗಲ್ಲಿ ನೋಡ್ತಾ ಇದೆ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇತ್ತು. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋಣ. ಬಿರಿಯಾನಿ ಆ ಬಣ್ಣ ನೋಡ್ರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು 2 ಥರ ರೈಸು ಯೂಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು ಬಿರಿಯಾನಿ ಮೇಕಿಂಗ್ ಎಲ್ಲ ಫಸ್ಟಿಂದ ಲಾಸ್ಟ್ ತನಕ ನೋಡ್ತಾ ಇದ್ದೆ. ಅದರಲ್ಲೂ ಸೌದೆ ಒಲೆ ಬಿರಿಯಾನಿ ಬೇರೆ, ಇದು ದಮ್ ಹೊಡೆದು ಮಾಡೋ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಸತ್ಯ ನಿನ್ಗೇನು ಸಿಗುತ್ತೆ ನೋಡು? ನನಗೆ ರಿಪ್ಪೀಸ್ಗಳೇ ಸಿಕ್ಕಿದೆ. ನನಗೆ ಇಲ್ಲಿ ಸ್ಪೂನ್ ಹಾಕಿದ ತಕ್ಷಣ ಒಳ್ಳೆ ನಲ್ಲಿ ಮೂಳೆ ಸಿಗ್ತಾ ಇದೆ. ನಲ್ಲಿ ಮೂಳೆ ಆಹಾ ಸೋಮ್ ನನಗೆ ನೀನು ಪೀಸ್ ಕೊಟ್ಬಿಡಿ, ನಿನಗೆ ಸರಿ ಹಾಗಂತೀಯಾ? ಎತ್ಕೋ ಸೋಮ್. ಒಳ್ಳೆ ನಲ್ಲಿ ಪೀಸು. ಓ ಎಲ್ಲ ನಲ್ಲಿ ಎಲ್ಲ ಪುಡಿನೇ ಆಗ್ಬಿಟ್ಟಿದೆ. ಸೌದೆ ಒಲೆ ಎಫೆಕ್ಟ್ ಅದು. ಮಟನ್ ನೋಡಿ, ಒಳ್ಳೆ ಮಟನ್ ಪೀಸು ಯಾವ ಥರ ಬಂದಿದೆ ಅಂತ ನೋಡಿ, ಅವಲಹಳ್ಳಿಯಿಂದ ಸೋರ್ಸ್ ಮಾಡ್ತಾರೆ. ಸೊ ರೈಸಾ ಪೀಸ್ಗೆ ಹೋಗೋಣ ನೋಡಿ ಯಾವ ಥರ ಬೆಂದಿದೆ ಅಂತ. ಓ ನಲ್ಲಿಂದ ಹಂಗೆ ಪೀಸೇ ಕಿತ್ಕೊಂಡ್ಬಂದ್ಬಿಟ್ಟು ಟ್ರೈ ಮಾಡ್ಬಿಡೋಣ. ಮಟನ್ ಕ್ವಾಲಿಟಿ ಅಂತೂ ಧೂಳ್ದು ಮಾತ್ರ. ಸ್ವಲ್ಪ ತಿನ್ನೋಬೋದೆ, ಬಾಯಿ ತುಂಬ ಬಂದ್ಬಿಡ್ತು ಮಾಂಸ. ಫ್ಲೇವರ್ಸ್ ಅಂತೂ ಇನ್ಫ್ಯೂಸ್ ಆಗಿಬಿಟ್ಟಿದೆ, ಮಸಾಲೆ ಫ್ಲೇವರ್ಸ್ ಮಟನ್ ಮೇಲೆ. ಆಹಾ ಮಾಂಸ ಅಂತೂ 2 ಕುರಿ ಅಂತ ಹೇಳ್ತಿದ್ರು. ಆ ಕೊಬ್ಬುದು ಆ ಫ್ಲೇವರ್ ಎಲ್ಲ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ತಿಂತಿದ್ರೆ. ಒಳ್ಳೆ ಮಾಂಸ ಸೌದೆ ಒಲೆಯಲ್ಲಿ ಬೇಯಿಸಿರೋದು ಆ ಮಸಾಲೆಯಲ್ಲಿ ನೀಟಾಗಿ ಬೆಂದಿದೆ. ಸೂಪರ್, ನನಗೆ ತುಂಬ ಇಷ್ಟ ಆಯಿತು. ನನ್ನ ಮೇಕಿಂಗ್ ಪ್ರಾಸೆಸ್ನಲ್ಲೇ ಅವರು ರೆಸಿಪಿ ಪೌಡರು ಆಮೇಲೆ ಹಸಿ ಮಸಾಲೆಗಳು ರುಬ್ತಾರೆ. ಸೊ 2 ಥರದ ಮಸಾಲೆ ಸೇರುತ್ತೆ ಈ ಒಂದು ಬಿರಿಯಾನಿಗೆ. ಡ್ರೈ ಒಂದು ವೆಟ್ಟಾಗಿ ರುಬ್ಬುವಂಥದ್ದು ಆ ಗ್ರೀನ್ ಮಸಾಲೆ. ಒಗ್ಗರಣೆ ಆಗ್ತಾ ಇದ್ದಂಗೆ ಒಳ್ಳೆ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದೆ ರೈಸ ಸೂಪರ್. ಸೊಟ್ಟದಾಗಿದೆ ಅದು. ಖಾರವಾಗಿ ಬಿರಿಯಾನಿ ಉಜ್ಜುದ್ರಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಜನ ತುಂಬ ದೂರ ಎಲ್ಲ ಹುಡ್ಕೊಂಡು ಹೋಗ್ತಾರೆ ಬಿರಿಯಾನಿಗೆ. ನಾವಿಲ್ಲಿ ಪಕ್ಕದಲ್ಲಿರೋದೇ ನಮಗೆ ಗೊತ್ತಿರಲಿಲ್ಲ. ಅದು ಈ ಥರ ಒಳ್ಳೆ ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವರೊಂದು ಆಫರನ್ನು ಕೊಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕಿಂದ. ಸೊ ಒಂದು ಮಟನ್ ಬಿರಿಯಾನಿ ತೊಗೊಂಡ್ರೆ 3 ಲಾಲಿಪಾಪ್ ಪೀಸ್ ಸಿಗುತ್ತೆ ಫ್ರೀಯಾಗಿ. ಓಕೆ, ಯಾವಾಗ ತನಕ ಇರುತ್ತಿದ್ದು ಕೇಳ್ಬಿಟ್ಟು ಹೊಂಟ್ರೋನಲ್ಲಿ ಹೇಳೋಣ. ಅವ್ರಿಗೂ ನೋಡ್ತಾ ಇರಿ. ನೆಕ್ಸ್ಟ್ ಯಾವುದು ಡಿಶ್ ಟ್ರೈ ಮಾಡೋಣ. ಇದಾದಮೇಲೆ ಇಲ್ಲಿ ಮುದ್ದೆ ಮತ್ತು ಸಾರು ಸಿಗುತ್ತೆ. ಒಳ್ಳೆ ಚಿಕನ್ ಸಾರು ಇವತ್ತು ಸಿಕ್ಕಿದೆ. ಭಾನುವಾರದ ಹೊತ್ತು ಬಂದರೆ ನಿಮಗೆ ಹೌದು, ಮಂಗಳವಾರ, ಭಾನುವಾರ, ಶುಕ್ರವಾರ ಮಟನ್ ಕೊಡ್ತಾರೆ. ಸೊ ನಾವು ಒಂದು ಬಿರಿಯಾನಿ ತೊಗೊಂಡ್ರು, ನಾನು ಸತ್ಯ ಅರ್ಧ ತಿನ್ನೋಣ ಅಂತ. ಮುದ್ದೆ ನೋಡ್ಬಿಟ್ಟು ಮನಸ್ಸೇ ಆಗ್ತಾ ಇಲ್ಲ ಬಿಡೋಕ್ಕೆ. ಸಖತ್ತಾಗಿ ಸಾಫ್ಟಾಗಿ ಮಾಡಿದ್ದಾರೆ. ಹೌದು, ಜೊತೆಯಲ್ಲಿ ಒಳ್ಳೆ ಪೀಸು ಹಂಗೆ ಸಾರು ಹಂಗೆ ಅದರಲ್ಲೇ ಎತ್ಕೊಂಬಿಡ್ಲ. ನಾನು ಒಂದು ಪೀಸ್ ಹಾಕ್ಕೊಂಬಿಟ್ಟೆ. ಸೊ ಒಳ್ಳೆ ಗ್ರೀನ್ ಮಸಾಲೆ ಇರುವಂಥ ಸಾರು, ನಾಟಿ ಸ್ಟೈಲ್. ಯಾವುದನ್ನ ಬೀಗರು ಊಟಕ್ಕೆ ಹೋದಾಗ ಈ ಥರ ಸಾರುಗಳು ಸಿಗುತ್ತೆ. ಅದು ವೆರಿ ರೇರ್ ಸಿಕ್ಕೋದು. ಈ ಜಾಗನೂ ಒಂದು. ಬಿರಿಯಾನಿ ತಿಂದು ನಿಮಗೆ ಎಲ್ಲಾದರೂ ಬೇಜಾರಾಗಿದ್ದರೆ ಮುದ್ದೆ ಊಟ ತಗೊಳ್ಳಿ ವಿತ್ ಚಿಕನ್ ಸಾರು, ಮಟನ್ ಸಾರು. ಮುದ್ದೆನೂ ಅಷ್ಟೇ ತುಂಬ ಗಟ್ಟಿ ಇಲ್ಲ, ತುಂಬ ಮೆತ್ತಗೂ ಇಲ್ಲ. ರೈಸ್ ಗೀಸ್ ಏನೂ ಯೂಸ್ ಮಾಡಿಲ್ಲ, ಬರೀ ರಾಗಿ ಹಸಿಟ್ಟು ಹಾಕ್ಬಿಟ್ಟೆ ಮಾಡಿರೋದು. ಹೌದು, ಕೆಲವೊಂದು ಕಡೆ ನುಚ್ಚೆಲ್ಲ ಹಾಕ್ತಾರೆ. ನುಚ್ಚಿಗೆ ಸಿಗೋದಿಲ್ಲ, ಅಕ್ಕಿ ಹಾಕ್ಬಿಡ್ತಾರೆ. ಸೂಪರ್ ಗುರು. ಓಕೆ, ಈ ಥರ ನಾನು ಬೇರೆ ಕಡೆ ತಿಂದಾಗ ಚಿಕನ್ ಚಾಪ್ಸ್ ಥರ ಬರುತ್ತೆ. ಇದು ಇದನ್ನು ಚಿಕನ್ ಕುರ್ಮಾ ಚಿಕನ್ ಚೆನ್ನಾಗಿದೆ. ಕ್ವಾಲಿಟಿ ವಿಚಾರದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ನಾವು ನೋಡ್ದಂಗೆ ಒಳ್ಳೆ ಅಡುಗೆ ಎಣ್ಣೆ, ತುಪ್ಪ, ಅಕ್ಕಿಗಳು ಒಳ್ಳೆ ರೇಟ್ ಇರೋದೇ ಹಾಕ್ತಾರೆ. ಮಾಡೋ ಜಾಗನೂ ಅಷ್ಟೇ ನೀಟಾಗಿ ಕ್ಲೀನಾಗಿ, ನೀಟ್ ಆ್ಯಂಡ್ ಟೈಡಿ. ಪುಟ್ಟ ಜಾಗ, ಒಂದು ಹಿಡನ್ ಜಮ್ ಅಂತಲೇ ಹೇಳ್ಬೋದು. ಸೂಪರ್. ಚಿಲ್ಲಿ ಚಿಕನ್ ಇದೆ. ಎಲ್ಲ ಒಂದು ಪೀಸ್ ಟ್ರೈ ಮಾಡೋಣ. ಹಾಂ,
ಮುದ್ದೆ ಹಿಂಗೆ ಸೈಡ್ಲಿ ಇಟ್ಕೊಳ್ಳೋಣ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಮುದ್ದೆ ತಿನ್ನೋಣ. ಸೊ ನಾನು ಫಸ್ಟ್ ಲಾಲಿಪಾಪ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಚಿಲ್ಲಿ ಚಿಕನ್ ತೊಗೊಂಬಿಡ್ಲಾ? ಒಳ್ಳೆ ಪೀಸು ಹಿಂಗೇ ಇದೆ ನೋಡಿ ಲಾಲಿಪಾಪ್. ಹೌದು. ಟ್ರೈ ಮಾಡೋಣ. ಇದೆ ಗುಳ್ದು ಮಕಾಯಿದು ಇದೊಂದು ಪೀಸ್ ತೊಗೊಂಡು ತಿನ್ನು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪಕ್ಕ ಚಿಲ್ಲಿ ಚಿಕನ್ ಇದು ಪಕ್ಕ ಅಥೆಂಟಿಕ್. ಎಷ್ಟು ಮೈಲ್ಡಾಗಿದೆ ಅಂದರೆ ಇದು ಟೇಸ್ಟು ಸಖತ್ತಾಗಿ ಹೋಮ್ ಮೇಡ್ ಮಸಾಲೆಗಳು ಹಾಕಿದ್ದಾರೆ. ಒಂದು ಡಿಫ್ರೆಂಟ್ ಕಲರು. ಇತ್ತೀಚೆಗೆ ಅವರು ಪ್ರಜ್ವಲ್ ಅವರು ಹೇಳ್ತಾ ಇರಬೇಕಾದ್ರೆ ಕಬಾಬ್ ಅನ್ನೋದೊಂದು ಚಾರ್ಮ್ ಹೊಟ್ಟೋಗಿತ್ತು ಕಲರ್ ಬ್ಯಾನ್ ಆದಾಗಿಂದ ಅಂತ. ಬಟ್ ಆ ಚಾಮ್ ಆ ಟೇಸ್ಟ್ ಈ ಲಾಲಿಪಾಪ್ನಲ್ಲಿದೆ. ಸೂಪರ್. ಸತ್ಯ ಇಷ್ಟೆಲ್ಲ ಹೇಳೋದ್ಮೇಲೆ ನನಗೂ ತಡೆಯೋಕ್ಕಾಗ್ತಾಯಿಲ್ಲ. ನಾನು ಟೇಸ್ಟ್ ಮಾಡ್ತೀನಿ. ಚಿಕನ್ ಕ್ವಾಲಿಟಿ ಆಗಿರ್ಬೋದು, ಕ್ರಿಸ್ಪಿನೆಸ್. ಅದ್ಭುತವಾದ ಒಂದು ಲಾಲಿಪಾಪ್. ಕಬಾಬನು ಸೇಮ್ ಮಸಾಲಾನೇ. ಅದ್ಭುತವಾದ ಒಂದು ಟೇಸ್ಟ್ ಇದೆ. ಅಟ್ ದ ಸೇಮ್ ಟೈಮ್ ಮೈಲ್ಡ್ನೆಸ್ಸು ಇದೆ ಈ ಮಸಾಲೆನಲ್ಲಿ. 8 ಪೀಸ್ ಅಲ್ಲ, ಇನ್ನೂ ಒಂದು 8 ಪೀಸ್ ಕೊಟ್ಟರು ತಿನ್ಬಿಡ್ಬೋದು. ಹೌದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು. ಹೆಚ್ಚಾಗೇನು ಖಾರ, ಹೆಚ್ಚಾಗೇನು ಮಸಾಲೆ ಏನಿಲ್ಲ, ಲೈಟ್ ಕೋಟಿಂಗು ಮಸಾಲೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಪಾರ್ಸಲ್ ತರಿಸ್ಕೊಬೇಕು. ಸಾಯಂಕಾಲಕ್ಕೆ ಒಂದ್ಸಲಿ ಬಿಸಿ ಮಾಡಿಸಿ ಆ ಚಿಲ್ಲಿ ಚಿಕನ್ನು ಮತ್ತು ಒಂದು ಲಾಲಿಪಾಪು ಪಕ್ಕ ಪಾರ್ಸಲ್ ಮಾಡಿಸ್ತೀನಿ. ನಾನು ಪೆಪ್ಪರ್ ಟ್ರೈ ಮಾಡ್ಬಿಡ್ತೀನಿ ಈಗ. ಓಕೆ. ಸ್ವಾಮಿ, ಕಲರ್ ಬಗ್ಗೆ ಏನು ಹೇಳ್ತೀಯಾ? ಪೆಪ್ಪರ್ ಪಕ್ಕ ನೋಡು ಯಾವ ಥರ ಪೆಪ್ಪರು. ಇದು ಸುಮ್ಮನೆ ಪುಡಿ ಉದುರಿಸಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಆ ಥರದ್ದು ಪೆಪ್ಪರ್ ಚಿಕನ್ ಅಲ್ಲ. ಇದು ಪ್ರಾಪರ್ 100% ಚಿಕನ್ ಪೆಪ್ಪರ್ ಚಿಕನ್. ಇದು ಚಿಕನ್ ಪೀಸಸ್ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿದೆ. ನೀಟಾಗೆಲ್ಲ ಅರೇಂಜ್ ಮಾಡಿದ್ದಾರೆ. ಒಂದು ಡೆಸರ್ಟ್ ಅಂತಲೂ ಕೊಟ್ಟಿದ್ದಾರೆ. ಒಳ್ಳೆ ಸೈಜು ಗುಲಾಬ್ ಜಾಮೂನು. ಅದು ಸಹ ಅಡಿಕೆ ಪ್ಲೇಟಲ್ಲೇ ಕೊಟ್ಟಿದ್ದಾರೆ, ಅಡಿಕೆ ಬೌಲಲ್ಲೇ ಎಲ್ಲ ಕೊಡ್ತಿದ್ದಾರೆ. ಅದೊಂದು ಸ್ವಲ್ಪ ಖುಷಿ ಆಯಿತು. ಓಹೋ, ಸುಮ್ಮನೆ ಹಂಗೆ ಹೋಗ್ಬಿಡ್ತು. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಈ ಥರ ಒಂದು ಖಾರ ತಿಂದಮೇಲೆ ಈ ಥರ ಒಂದು ಸ್ವೀಟ್ ತಿಂತಾ ಇರೋದು. ನಾನು ಏನು ಹೇಳೋದ್ನೋ 100% ಈ ಪೆಪ್ಪರ್ ಚಿಕನ್ಗೆ ಹೋಲುತ್ತೆ. ಮಸಾಲೆನೇ ಸಖತ್ತಾಗಿದೆ. ಸೊ ಅಲ್ಟಿಮೇಟ್. ಪ್ರತಿಯೊಂದು ಇನ್ಕ್ಲೂಡು ಈ ಗುಲಾಬ್ ಜಾಮೂನ್ ಕೂಡ ತುಂಬ ಚೆನ್ನಾಗಿದೆ. ಓವರಾಲ್ ಏನು ಹೇಳ್ತೀಯಾ? ಓವರಾಲ್ ಆಗಿ ಮನೇಲೆ ಅಡುಗೆ ಮಾಡಿಲ್ಲ ಅಂದರೆ ಹೋಟ್ಲಿಗೆ ಹೋಗಿ ತಿಂತಾ ಇಲ್ಲ, ಮನೇಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನ್ನೋ ಫೀಲು ಇಲ್ಲಿ ಬಂದು ಊಟ ಮಾಡಿದ್ರೆ ಖಂಡಿತವಾಗ್ಲೂ. ಹೌದು, ವಾತಾವರಣ ತುಂಬ ಚೆನ್ನಾಗಿದೆ. ವೀಕೆಂಡ್ ಪ್ಲ್ಯಾನ್ ಮಾಡಿ, ವೀಕ್ ಡೇಸ್ ಪ್ಲ್ಯಾನ್ ಮಾಡಿ ಸೊ ಅದ್ಭುತವಾಗ ಒಂದು ಅಡುಗೆ ಮಾಡ್ತಾ ಇದ್ದಾರೆ. ಸೊ ನಮಗೆ ಇನ್ಮೇಲೆ ಒಂದು ರೆಗ್ಯುಲರ್ ವಿಸಿಟ್ ಪ್ಲೇಸ್ ಆಗುತ್ತೆ. ಹೌದು, ತುಂಬ ದೂರ ಹೋಗಂಗಿಲ್ಲ. ಎಲ್ಲ ಕಾಡುಗೋಡಿಯಲ್ಲೇ ಇರೋದಿದು, ಪಟಾಲಮ ಲೇಔಟಲ್ಲೇ ಇರೋದಿದು. ಕಾಲ್ನಡಿಗೆ ದೂರದಲ್ಲೇ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಸೋಮು ನಡ್ಕೊಂಬನೆ ಸಿಕ್ಬಿಡುತ್ತೆ. ನಾನು ಸ್ವಲ್ಪ ಗಾಡಿ ಎತ್ಕೊಂಡ್ಬರ್ಬೇಕಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ, 5 ನಿಮಿಷದಲ್ಲಿ ಬಂದು ಎಲ್ಲೆಲ್ಲೋ ನಾವು ಹುಡ್ಕೊಂಡೋಗಿ ಎಲ್ಲೆಲ್ಲೋ ತಿಂತೀವಿ ನಾವು. ಬಟ್ ಈ ಥರ ಒಂದು ಜಾಗ ಇಲ್ಲಿ ಮಾಡಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಬಂತು ನಮಗೆ. ನಾನು ಫಸ್ಟು ಜಾಗ ನೋಡಿನೇ ತುಂಬ ಇಂಪ್ರೆಸ್ ಆದೆ. ಆಮೇಲೆ ಊಟ ಇನ್ನೂ ಡಬಲ್ ಇಂಪ್ರೆಸ್ ಮಾಡಿಬಿಡ್ದು. ಸೊ ಖಂಡಿತ ವಿಸಿಟ್ ಮಾಡಬೇಕಾಗಿರೋಂಥ ಜಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಹೌದು, ಇಷ್ಟ ಆಗಿದ್ರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಹೌದು. ಆಮೇಲೆ ಏನೇನು ಹೇಳ್ತೀವಿ? ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ನಮ್ಮ ಸ್ನೇಹಿತರು ಇದ್ರ ನೋಡ್ತಾ ಇರ್ತಾರೆ, ಆರ್ಡರ್ ಮಾಡ್ತಾರೆ, ತೊಗೊಳ್ತಾರೆ. ಬಟ್ ಇನ್ನೊಂದು ಅದೇ ನಾನು ಒಂದು ಸಜೆಷನ್ ಕೊಟ್ಬಿಟ್ಟು ಬಂದಿದ್ದೀನಿ. ಹೋಮ್ ಡೆಲಿವರಿ ಕೊಡ್ಲಿಕ್ಕೂ ಹೇಳ್ತಾ ಇದ್ದೀನಿ. ನೋಡೋಣ, ಆದರೆ ಹೋಮ್ ಡೆಲಿವರಿನೂ ಸಿಗುತ್ತೆ ಇನ್ನೊಂದು ಕೆಲವು ದಿನ. ಸ್ವಿಗ್ಗಿ ಝೊಮ್ಯಾಟೊನಲ್ಲೂ ಇದ್ದಾರೆ. ಪ್ಲಸ್ ಇವ್ರದೇ ಒಂದು ಡೆಲಿವರಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಆದಷ್ಟು ಬೇಗ ಮಾಡಲಿ, ಮನೆಗೆ ತರಿಸ್ಕೊಳ್ಳಿ. ಇಲ್ಲಾಂದರೆ ಆರಾಮಾಗಿ ಬಂದು ಒಳ್ಳೆ ಗಾಳಿ, ಒಳ್ಳೆ ಗಾರ್ಡನ್ ಏರಿಯಲ್ಲಿ ಕೂತ್ಕೊಂಡು ತಿನ್ನೋ ಥರ ಒಂದು ಫೀಲ್ ಸಿಗಬೇಕು ಅಂದರೆ ಇಲ್ಲಿಗೆ ವಿಸಿಟ್ ಮಾಡಿ. ಖಂಡಿತ. ಸೊ ನೀವು ವಿಡಿಯೋಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಅಂತ ನಂಬ್ತೀವಿ. ಸೊ ಇನ್ನೇನು ಮಾಡೋಣ? ಸೊ ಕಂಪ್ಲೀಟ್ ಮಾಡ್ಬಿಡೋಣ. ಅದುವರೆಗೂ ಕಂಪ್ಲೀಟ್ ಮಾಡ್ಬಿಡೋಣ. ತಿನ್ಬಿಟ್ಟು ಮುಗಿಸ್ಬಿಟ್ಟು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀನಿ. ನಮಸ್ಕಾರ. ಸತ್ಯ, ಒಳ್ಳೆ ಊಟ ಆಯಿತು. ಗಾಡಿ ಎತ್ಕೊಂಡು ಹೋಗೋಣ. ಕ್ಯಾಮ್ರಾ ಎತ್ಕೊಂಬರ್ಲಿ. ಕ್ಯಾಮ್ರಾ ಎತ್ಕೊಂಬರ್ಲಿ. ಅಣ್ಣ ನಮಸ್ತೆ. ಅಣ್ಣ ಈಗ ಬಂದ್ರಾ? ಈಗ ಬಂದೆ. ಎಲ್ಲ ಆಯ್ತಣ್ಣ, ಊಟ ಎಲ್ಲ ಚೆನ್ನಾಗಿತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಣ್ಣ. ತುಂಬ ಖುಷಿ ಆಯ್ತು. ಸೂಪರ್ ಆಗಿತ್ತು. ನಮಗೇನಂದ್ರೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಜಾಗ ಗೊತ್ತಿರಲಿಲ್ಲ. ಓಕೆ, ನಿಮಗೂ ಸಂತೋಷ ಆಯಿತು ಬಂದಿರೋದಕ್ಕೆ. ನಿಮ್ಮ ಸ್ನೇಹಿತರಿಗೂ ಹೇಳಿ ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ಅಣ್ಣ.